ಈ ಕನ್ನಡಿಗರಿಗೆ ನಮಸ್ಕಾರಗಳು. ಅನುಕೂಲ ಮಾಡೋ ಶ್ರೀನಿವಾಸದ RS ಪ್ರಸನ್ನ. ನಾನು ಕೆಲವೊಬ್ಬನೇ ಕಾಟನ್ಪೇಟೆ ಗೇಟಲ್ಲಿ ಎಲ್ಲ ಗೊತ್ತಿರೋ ವಿಚಾರವಾಗಿ ಎಮೋಷನಲ್ ಆಗಿ ಅಲ್ಲಿ ಕೆಲವು ವಿಚಾರಗಳು ಮಾತಾಡ್ಬಿಟ್ಟೆ. ಕಾರಣ ಇಷ್ಟೇ, ನನ್ನ ಕಾಟನ್ಪೇಟೆ ಗೇಟ್ ರಿಲೀಸ್ ಆಗಬೇಕಾಯಿತು. ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. ಅದು ತುಂಬ ದುಃಖದಿಂದ ನಮ್ಮ ರಾಜ್ಕುಮಾರ್ ಅಂದರೆ ನನಗೆ ತುಂಬ ಅಭಿಮಾನ, ಮೇಡಮ್ ಅವರು ಅಂದರೆ ನಮ್ಗೆ ತುಂಬ ಅಭಿಮಾನ. ಅವಾಗಿಂದ ಒಬ್ಬ ಪುನೀತ್ ಸರ್ ನಮ್ಮ ದೇವರೇ ಅವರು. ನನ್ನ ಜೊತೆ ಸಿನಿಮಾ ಮಾಡೋಕ್ಕೆ ಮುಂಚೆಯಿಂದನೂ ಅವ್ರ ಜೊತೆ ನನ್ನ ವಹಿವಾಟಿದೆ. ಅದು ಮುಂಚೆಯಿಂದನೇ ಕರೆಕ್ಟ್ ಗೊತ್ತಾಯಿದ್ರು. ಏನೋ ಮೊನ್ನೆ ಕಾಟನ್ಪೇಟೆ ಗೇಟಲ್ಲಿ ಒಂದು ಮಯೂರ ಅಂತ ಪಿಕ್ಚರ್ ಓಪನ್ ಮಾಡಿದ್ದೆ. ಅದು ಸಿನಿಮಾ ಆಗಿಲ್ಲ. ಕಾರಣದಿಂದ ದೇವ್ರನ್ನ ನನ್ನ ದುಡ್ಗೋಸ್ಕರ ತಗೊಂಡ್ಬಿಟ್ರೆ ಅಂತ ಹೇಳಿದೆ. ದಯವಿಟ್ಟು ನೀವು 7 ಕೋಟಿ ಕನ್ನಡ ಸಂಶಯಕ್ಕೂ ಆ ಮಾತನ್ನ ಇವತ್ತು ವಾಪಸ್ ತಗೋತಾ ಇದ್ದೀನಿ. ಅವ್ರು ದೇವರಾಗಿ ಇರ್ತಾರೆ ಅಂದ್ಕೊಂಡಿದ್ದೀನಿ. ಹಂಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಶಿವರಾಜ್ ಕುಮಾರ್ ಇರ್ಬೋದು, ಅವ್ರು ನಮ್ಗೆ ಎಷ್ಟೋ ಸಹಾಯಗಳು ಮಾಡಿದ್ದಾರೆ. ನಮ್ಮ ಸ್ಕೂಲೆಲ್ಲ ಬಂದು ಓಪನ್ ಮಾಡಿಕೊಟ್ಟಿದ್ದಾರೆ. 5 ಸಿನಿಮಾ ಮಾಡಿದ್ದೀನಿ. ಅವ್ರು ಯಾವಾಗ ಅವ್ರ ಉಪಕಾರ, ಗೀತಮ್ಮ ಅವ್ರದ್ದು ಇರ್ಬೋದು, ಅವ್ರಿರ್ಬೋದು, ಅವ್ರ ಉಪಕಾರ ನಾವು ಯಾವಾಗೂ ಮರೆಯೋಂಗಿಲ್ಲ. ಏನೋ ಸಂದರ್ಭದಲ್ಲಿ ಏನೋ ಸಣ್ಣ ಪಣ್ಣ ಮಾತು ಏನಾರ, ನಾನು ಎಜುಕೇಟೆಡ್, ನಿಮ್ಮೆಲ್ಲ ಗೊತ್ತು, ನಾನು ಓದಿಲ್ಲ, ಮನ್ಸಲ್ಲಿ ಏನಿದೆ ಅದು ಹೇಳ್ಬಿಟ್ಟಿದ್ದೀನಿ. ಶಿವಣ್ಣ, ದಯವಿಟ್ಟು ನಿಮಗೆ ಕೈ ಮುಗ್ಕೊತೀನಿ. ನಿಮ್ಮ ಪಿಕ್ಚರ್ ನಾವು ಇನ್ನೂ ಮಾಡಬೇಕು. ಇಷ್ಟೇ ಅಲ್ಲ, ಆಲ್ರೆಡಿ ನೀವು ಮಾಡಪ್ಪ ಅಂತ ಹೇಳಿದ್ದೀರಾ. ಅದು ನಾನು ಏನಾದ್ರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಸಂಸ್ಕೃತಿಯವರೇ, ಗೀತಾಮವರೇ, ನಾನು ಕೇಳ್ಕೊತೀನಿ. ಮತ್ತೊಂದು, ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ, ಸಾರವೈನ್ ಸಾರ್ ಇರ್ಬೋದು, ಎಲ್ಲ ಇರ್ಬೋದು, ನಿಮ್ಗೇನಾರ ಪುನೀತ್ ಬಗ್ಗೆ ನಾನು ಮಾತಾಡಿರೋದು ನಿಮ್ಗೇನಾರ ನೋವು ಅನಿಸಿದ್ರೆ ನಾನು ದಯವಿಟ್ಟು ಸಂಸ್ಕೃತಿ ತಪ್ಪಾಗಿ ಏನೋ ಅಂದ್ಬಿಟ್ಟಿದ್ದೀನಿ. ಹಣದ ಅವಶ್ಯಕತೆ ಇತ್ತು ನನಗೆ. ಪಿಕ್ಚರ್ ರಿಲೀಸ್ ಆಗಿಲ್ಲ, ನಿಮಗೆ ಗೊತ್ತು. 2 ವರ್ಷದಿಂದ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಹಣ ಥಿಯೇಟ್ರೆಲ್ಲ ಅಡ್ವಾನ್ಸ್ ಕೊಟ್ಟರೆ ಸಿನಿಮಾ ಆಗ್ತೀನಿ ಅಂತವ್ರೆ. ಅದು ಆರ್ಟಿಸ್ಟ್ ಯಾರೂ ಇಲ್ಲ. ಆ ಇಷ್ಟದಿಂದ ನನ್ನ ಸಿನಿಮಾ ರಿಲೀಸ್ ಆಗಲಿ ಅಂತ ದುಃಖದಲ್ಲಿ ಹೇಳಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ಇನ್ನೊಂದೂ ಇಲ್ಲ. ನನ್ನ ಪಿಕ್ಚರ್ ರಿಲೀಸ್ ಆಗುತ್ತೆ. ದರ್ಶನ್ ನಮ್ಮ ಹೇಳ್ಬೇಕಂದ್ರೆ ಮಾಸ್ ಹೀರೋ. ನಾನು ಫಸ್ಟು ಅವ್ರಿಗೆ ಜೊತೆಲಿ ಕುತ್ಕೊಂಡು ವರ್ಷಗಟ್ಟಲೆ ನಾವು ಮಾಡಿರೋದು. ಅವ್ರೇನೋ ಕಾಸು ಬಂದು ಶೂಟಿಂಗ್ ಕೇಳಿದೆ, ಪಾಪ ಕಷ್ಟ ಇರುತ್ತೆ ಏನೋ, ಕರ್ಸಿ ನಾನು ಕೊಡ್ತೀನಿ ಶ್ರೀನಿವಾಸ್ ಅವರೇ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು. ಆಯಿತು ಅಂತ ನಾನು ಬಂದ್ಬಿಟ್ಟೆ. ಅವರು ಪಾಪ ದುಡ್ಡು ಕೊಡಬೇಕು ಅಂತ ಅಂದಿದ್ದೀನಿ. ತಪ್ಪು ದರ್ಶನ, ನೀವು ಯಾವಾಗ ಗೊತ್ತಿರೋ ಬನ್ನಿ, ದೇವ್ರ ಒಳ್ಳೆ ಮಾಡ್ತಾನೆ, ನೀವು ಬಂದೇ ಬರ್ತೀರಾ,